ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರಿಗಿದ್ರೆ ಇವತ್ತೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡು ಮಾಡಿದ್ರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರು ಹೊಸಬ್ರು ಈ ವಿಡಿಯೋ ನೋಡ್ತಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ರೆಂಡ್ಸ್, ಇವತ್ತು ನಾನು ಜಯನಗರ 9th ಬ್ಲಾಕಲ್ಲಿದ್ದೀನಿ. ಅವ್ರಿಗೆ ಕಾಂತಿಪುರ ಮೆಟ್ರೋ ನಿಮಗೆ ಸ್ಟೇಷನು ಏನು ಸದ್ಯದಲ್ಲೇ ಈ ಮೆಟ್ರೋ ಸ್ಟೇಷನ್ ಓಪನ್ ಆಗುತ್ತೆ. ಬನ್ನಿ ಯಾವ ರೀತಿ ಮೆಟ್ರೋ ಸ್ಟೇಷನ್ ಇದೆ ಅಂತ ತೋರಿಸಿ. ಅದಕ್ಕೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಹೆಸರಿಟ್ಟಿದ್ದಾರೆ. ಬನ್ನಿ ಅದು ಯಾವ ರೀತಿ ಮೆಟ್ರೋ ಸ್ಟೇಷನ್ ಓಪನ್ ಆಗುತ್ತೆ ತೋರಿಸ್ತೀನಿ ನಿಮಗೆ. ಅಲ್ಲೇ ಇದ್ದೀನಿ ಇವಾಗ. ರಾಗಿಗುಡ್ಡ ಟೆಂಪಲ್ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಯಾರು ವಿಡಿಯೋ ನೋಡಿಲ್ಲ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಇವಾಗ ಮೆಟ್ರೋ ಸ್ಟೇಷನ್ಗೆ ಹೊಸ ಹೆಸರಿಟ್ಟಿದ್ದಾರೆ ರಾಗಿಗುಡ್ಡ ಅಂತ. ಅಲ್ಲಿ ಇವಾಗ ಜಯನಗರ 9th ಬ್ಲಾಕ್ಲಿ ಇದುವರೆಗೂ ಸ್ಟಾರ್ಟ್ ಆಗಿಲ್ಲ ಮೆಟ್ರೋ. ಇವಾಗ ಇನ್ನೊಂದು ಸ್ಟಾರ್ಟ್ ಆಗ್ಬೋದು ಸ್ವಲ್ಪ ದಿನದಲ್ಲೇ. ಬನ್ನಿ ಇವಾಗ ಒಳಗಡೆ ಹೋಗಿ, ಒಳಗಡೆ ಎಂಟ್ರಿ ಇರಲ್ಲ, ಬಟ್ ಹೊರಗಡೆಯಿಂದ ನಾವು ವಿಡಿಯೋ ಮಾಡ್ಕೋಬೋದು. ಇನ್ನೇನು ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಆಗುತ್ತೆ ಇದು ಮೆಟ್ರೋ ರಾಗಿಗುಡ್ಡದು. ನೋಡಿದೆ 9th ಬ್ಲಾಕಿಗೆ ಹೊಸದಾಗಿ ಇದು. ಇಲ್ಲಿವರೆಗೂ 4th ಬ್ಲಾಕ್ ತಾನೇ ಅಷ್ಟೇ ಇದೆ ಮೆಟ್ರೋ. ಇವಾಗ 9th ಬ್ಲಾಕಿಗೆ ಸ್ಟಾರ್ಟ್ ಆಗ್ತಾಯಿದೆ. ರಾಗಿಗುಡ್ಡ ಅಂದರೆ ದೊಡ್ಡ ಟೆಂಪಲ್ ಇದೆ, ಆಂಜನೇಯ ಟೆಂಪಲು. ಆಲ್ರೆಡಿ ಆ ವಿಡಿಯೋ ಮಾಡಿದ್ದೀನಿ, ಯಾರು ವಿಡಿಯೋ ನೋಡ್ಕೊಂಬನ್ನಿ. ಇವಾಗ ಮುಂದೆ ತೋರಿಸ್ತೀನಿ ಒಳಗಡೆ ಏನು ನೋಡಿದೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನು ಯಾವ ಇದೆ ಅಂತ ಫ್ರೆಂಡ್ಸ್. ಜಸ್ಟ್ ಇವಾಗ ಒಳಗಡೆ ಕೇಳಿದ್ವಿ, ಬಟ್ ಒಳಗಡೆ ಎಂಟ್ರಿ ಇಲ್ಲ, ಇನ್ನೂ ವರ್ಕ್ ನಡೀತಾ ಇದೆ ಅಂದರು. ಅದಕ್ಕೋಸ್ಕರ ಇವಾಗ ನಿಮಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ನೋಡೋಣ ಯಾವ ರೀತಿಯಿಂದ ಹೊರಗಡೆಯಿಂದ ಮೆಟ್ರೋ ಸ್ಟೇಷನ್ ರೆಡಿ ಆಗ್ತದೆ. ಇನ್ನೂ ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗುತ್ತಂತೆ. ಬನ್ನಿ ಮುಂದೆ ಯಾವ ರೀತಿಯಿಂದ ತೋರಿಸ್ತೀನಿ ನೋಡಿರಿ ಮೆಟ್ರೋ ಸ್ಟೇಷನ್ ಯಾವ ರೀತಿ ಇದೆ ಅಂತ. ಇವಾಗ ಮುಂದೆ ಆಂಜನೇಯ ಟೆಂಪಲ್ ಇದೆ ರಾಗಿಗುಡ್ಡದು, ಅದು ತೋರಿಸ್ತೀನಿ ನಿಮಗೆ. ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಟ್ರೆ ಕೊನೆಗೆ ನೋಡಿ. ಇಲ್ಲ ಎಂಟ್ರೆನ್ಸ್ ಇರುತ್ತೆ ಇದು. ಫ್ರೆಂಡ್ಸ್, ಇಲ್ಲಿಂದ ಇವಾಗ ರಾಗಿಗುಡ್ಡದಿಂದ ನಾನು ಕೇಳಿದೆ, ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ತನಕ ಇದೆ ಅಂತ ಮೆಟ್ರೋ. ಇವಾಗ ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ. ಹಂಗೆ ಇವಾಗ ಸದ್ಯಕ್ಕೆ ಸಿಲ್ಕ್ ಬೋರ್ಡ್ ತನಕ ಇದೆ ಅಂತಂದರು. ಮುಂದೆ ಕಂಟಿನ್ಯೂ ಆಗ್ಬೋದು, ಹೇಳೋಕ್ಕಾಗಲ್ಲ ಹೆಂಗಂತ. ನೋಡಿ ಇದು ರಾಗಿಗುಡ ಸ್ಟಾಪು, ಜಯನಗರ 9th ಬ್ಲಾಕ್ ಹೊಸ ಮೆಟ್ರೋ ಸ್ಟೇಷನ್ ಓಪನ್ ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲೇ. ಬನ್ನಿ ಇವಾಗ ಇಲ್ಲಿಂದ ನಾವು ರಾಗಿಗುಡ ಆಂಜನೇಯ ದೇವಸ್ಥಾನ ಎಲ್ಲಿದೆ ಅಂತ ಕೇಳ್ತೀನಿ. ಇದೇ ಈ ರೋಡಲ್ಲಿ ಸ್ಟೇಟ್ ಹೋಗ್ಬೇಕು ನಾವು. ಅಲ್ಲೇ ರಾಗಿಗುಡ ಆಂಜನೇಯ ದೇವಸ್ಥಾನ ಇರೋದು. ಅಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಯಾರು ನೋಡ್ಕೊಂಬನ್ನಿ. ಬನ್ನಿ ಆ ದೇವಸ್ಥಾನ ನಿಮಗೆ ಯಾವ ರೀತಿ ತೋರಿಸ್ತೀನಿ. ಬನ್ನಿ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. 9th ಬ್ಲಾಕಲ್ಲೇ ಸಖತ್ ಫೇಮಸ್ ಆಗಿರುವ ದೇವಸ್ಥಾನ ಇದೆ. ಸಖತ್ ಫೇಮಸ್ ಆಗಿದೆ ದೇವಸ್ಥಾನ, ರಾಗಿಗುಡ ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಆ ದೇವಸ್ಥಾನ ಬಗ್ಗೆ ಮುಂದೆ ನಿಮಗೆ ತಿಳಿಸ್ತೀನಿ, ಆ ದೇವಸ್ಥಾನ ಎಲ್ಲಿ ಬರ್ತದೆ ಅಂತ. ನೋಡಿ ಅಲ್ಲಿಂದ ಬಂದು ಮೆಟ್ರೋ ಸ್ಟೇಷನಿಂದ ಡೈರೆಕ್ಟ್ ನಾವು ಹೀಗೆ ಮುಂದೆ ನಾವು ಕಂಟಿನ್ಯೂ ಆಗಿ ಒಂದೇ ರೋಡು. ಬನ್ನಿ ಮುಂದೆ ಕಂಟಿನ್ಯೂ ಮಾಡ್ತೀವಿ. ವಿಡಿಯೋ ಯಾವ ರೀತಿ ತೋರಿಸ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ. ಆಂಜನೇಯಾಯ ವಿದ್ಮಹೇ. ನೋಡ್ರಿ ಹಂಗೆ ಸ್ವಲ್ಪ ಮುಂದೆ ಬರಬೇಕು, ಹಂಗೆ ಮುಂದೆ ಹೋಗೋಣ. ಬನ್ನಿ ಇವಾಗ ಪೆಂಡೆಲ್ಲ ಆಗಿದೆ ಮಾಮೂಲಿ, ಎಲ್ಲ ಸದ್ಯದಲ್ಲೇ ಓಪನ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ ಯಾವ ರೀತಿ ಮಾಡಿದ್ದಾರೆ ಅಂತ ರಾಗಿಗುಡ್ಡದು. ಬನ್ನಿ ಮುಂದೆ ಹೋಗೋಣ. ಹತ್ತತ್ರ ಅಲ್ಲಿಗೆ ಬಂದಿ ನಾವು ಇವಾಗ ದೇವಸ್ಥಾನ ಹತ್ರ. ಈ ಸ್ಟಾಪ್ ಇದೆ, ಬಸ್ ಸ್ಟಾಪು. ನೋಡಿ ಇಲ್ಲ ಬಸ್ ಸ್ಟಾಪ್ ಇದೆ, ಕಾಣ್ತಾ ಇದೆ ಆರ್ಚಲ್ಲೇ ರಾಗಿಗುಡ್ಡದು. ಅದೇ ಆರ್ಚು. ಬಸ್ ಸ್ಟಾಪ್ ಇದೆ ಇಲ್ಲಿ ನೋಡಿರಿ. ಇಲ್ಲೇ ರಾಗಿಗುಡ್ಡ ದೇವಸ್ಥಾನ ಇರೋದು. ರಾಗಿಗುಡ್ಡ ದೇವಸ್ಥಾನ ಇಲ್ಲೇ ಇದೆ, ಆರ್ಚು. ಸ್ಟಾಪ್ ಇದೆ, ಬಸ್ ಸ್ಟಾಪು ಇದೆ ಮೆಟ್ರೋ ಸ್ಟೇಷನ್ನು. ಸ್ವಲ್ಪ ಮುಂದೆ ಬರ್ಬೇಕು ಹಂಗೆ. ಅದೇ ವಿಡಿಯೋ ಮಾಡಿದ್ದೀನಿ ರಾಗಿಗುಡ್ಡದು, ಅದಕ್ಕೆ ಮಾಡ್ತಾಯಿಲ್ಲ. ನೋಡಿ ಇಲ್ಲಿಂಗೆ ಡೈರೆಕ್ಟಾಗಿ ಒಂದು ಸ್ವಲ್ಪ ಒಳಗಡೆ ಹೋಗ್ಬೇಕು ದೇವಸ್ಥಾನ ಒಳಗಡೆ. ಇದು ಆರ್ಚು. ಮುಂದೆ ಒಂದು 100 ಮೀಟ್ರ್ ಒಳಗಡೆ ಹೋಗ್ಬೇಕು. ಅದೇ ದೇವಸ್ಥಾನ ಇರೋದು. ದೇವಸ್ಥಾನ ಒಳಗಡೆ ಹೋಗಲಿಲ್ಲ, ನೋಡಿದ್ರಲ್ಲ ಯಾವ ರೀತಿ ಇವತ್ತಿನ ಬ್ಲಾಗು. ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿಸ್ತಾನೆ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಬಾಯ್.